ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಪೂರ್ವಜರು, ಸ್ವರ್ಗದಲ್ಲಿರೋರು, ನಿಮ್ಮ ಲವ್ಡ್ ಒನ್ಸ್, ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು. ನಿಮ್ಮ ಲೈಫಲ್ಲಿ ಏನಾದರೂ ಈ ಒಂದು 5 ಸಂಕೇತಗಳು, 5 ಸಿಗ್ನಲ್ಗಳು ಬರ್ತಾಯಿದ್ರೆ, ನಡೀತಾ ಇದ್ದರೆ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಫಸ್ಟು ಸಂಕೇತ, ನಿಮಗೆ ತುಂಬ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ, ಆರ್ಥಿಕ ಸಮಸ್ಯೆ ತುಂಬ ಇರುತ್ತೆ, ಆ ಕ್ಷಣದಲ್ಲಿ ಬೇಕಾಗಿರುತ್ತೆ ನಿಮಗೆ ದುಡ್ಡು. ಆಗ ಎಲ್ಲಿಂದನಾದರೂ, ಯಾರ ಮುಖಾಂತರನಾದರೂ ಅವರು ನಿಮಗೆ ದುಡ್ಡನ್ನು ತಲುಪಿಸ್ತಾರೆ. ಓಕೆ, ಯಾರಾದರೂ ತಗೋ ನಿನಗೆ ಇಷ್ಟು ಬೇಕಾ, ಹಾಂ ತಗೋ, ನನಗೆ ಆಮೇಲೆ ಕೊಡು ಅಂತ ಈ ಥರ ಹೇಳ್ತಾರೆ. ನಿಮಗೆ ಎಲ್ಲಾದರೂ ಲಾಭ ಆಗುತ್ತೆ, ಏನಾದರೂ ಆಗುತ್ತೆ. ಕೊನೆ ಸಮಯದಲ್ಲಿ, ಕೊನೆ ಗಳಿಗೆ ನಿಮಗೆ ತುಂಬ ದುಡ್ಡಿನ ಅವಶ್ಯಕತೆ ಇದ್ದಾಗ, ಅಲ್ಲಿ ದುಡ್ಡು ನಿಮಗೆ ಬಂದರೆ ಇದರಲ್ಲಿ ಏನೂ ಸಂದೇಹನೇ ಇಲ್ಲ, ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಓಕೆ, ಇನ್ನು ನೆಕ್ಸ್ಟು 2ನೇ ಸಂಕೇತ, ಕಾಗೆಗಳು ಆಗಾಗ ನಿಮ್ಮ ಮನೆ ಸುತ್ತಮುತ್ತ ಬರ್ತಾ ಇರುತ್ತೆ. ನಿಮ್ಮ ಬಾಲ್ಕನಿನಲ್ಲಾಗಲಿ, ಓಕೆ, ನೀವೆಲ್ಲಾದರೂ ಹೋಗುವಾಗ ನಿಮ್ಮ ಹತ್ರ ಕಾಣಿಸ್ತವೆ, ನಿಮ್ಮನ್ನು ನೋಡ್ತಾ ಇರ್ತವೆ, ಕೂಗ್ತಾ ಇರ್ತವೆ. ಓಕೆ, ಆ ಥರ ಆದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇದು ಒಂದು ಸ್ಟ್ರಾಂಗ್ ಆಗಿರೋ ಸಂಕೇತ ಕಾಗೆಗಳದ್ದು. ಓಕೆ, ಆ ಕಾಗೆಗಳೇನಾದರೂ ನಮಗೆ ಕಾಣಿಸಿದ್ರೆ, ಕಾಗೆಗಳು ನಮ್ಮ ಮನೆ ಹತ್ರ ಬಂದರೆ, ಆ ಸಮಯದಲ್ಲಿ ನಮ್ಮ ಪೂರ್ವಜರು ನಮ್ಮ ಹತ್ರ ಇದ್ದಾರೆ ಅಂತಲೇ ಅರ್ಥ. ಓಕೆ, ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇನ್ನು 3ನೇ ಸಂಕೇತ, ನಿಮ್ಮ ಕನಸಲ್ಲಿ, ಓಕೆ, ನಿಮ್ಮ ಸ್ವಪ್ನದಲ್ಲಿ ನಿಮ್ಮ ಪೂರ್ವಜರು ಕಾಣಿಸ್ಕೋತಾರೆ, ಹೋಗಿರೋರು. ನಿಮಗೆ ಆಶೀರ್ವಾದ ಮಾಡೋ ಥರ ಆಗಲಿ, ನಿಮ್ಮನ್ನು ಒಪ್ಕೊಳ್ಳೋ ಥರ ಆಗಲಿ, ಒಟ್ಟಿನಲ್ಲಿ ಕಾಣಿಸ್ಕೊಳ್ಳೋದು, ಏನಾದರೂ ಮಾತಾಡೋದಾಗಲಿ, ಈ ಥರ ಆದಾಗ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಲಿದ್ದಾರೆ ಅಂತ ಅರ್ಥ. ಇದು ಆಧ್ಯಾತ್ಮಿಕದಲ್ಲಿ ಏನು ಹೇಳ್ತಾರೆ ಗೊತ್ತಾ, ನಾವು ನಮ್ಮ ಪೂರ್ವಜರನ್ನು ಹೇಗೆ ಭೇಟಿ ಆಗ್ತೀವಿ, ನಮ್ಮ ಪೂರ್ವಜರು ನಮ್ಮನ್ನು ಹೇಗೆ ಭೇಟಿ ಆಗ್ತಾರೆ, ಕನಸಿನ ಮುಖಾಂತರ. ಇದು ಒನ್ ವೇ ಇದ್ದ ಹಾಗೆ. ಓಕೆ, ಕನಸಿನ ಮುಖಾಂತರ ಅವರು ನಮ್ಮನ್ನು ಭೇಟಿ ಆಗ್ತಾರೆ, ಓಕೆ, ನಮಗೆ ಎನರ್ಜಿ ನೀಡ್ತಾರೆ, ಅಪ್ಕೋತಾರೆ. ಓಕೆ, ಇದು ಒಂದು ಸ್ಟ್ರಾಂಗ್ ಆಗಿರೋ ಸಂಕೇತ, ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನು 4ನೇ ಸಂಕೇತ, ನೀವು ಏನೋ ಒಂದು ದೊಡ್ಡ ಇದರಲ್ಲಿ ಸಿಲ್ಕಾಕೊಂಡಿರ್ತೀರ. 2 ಆಪ್ಷನ್ ಇರುತ್ತೆ, ಅದರಲ್ಲಿ ನಾನು ಯಾವುದನ್ನು ಆರಿಸ್ಕೊಳ್ಳಿ, ಯಾವ ನಿರ್ಧಾರವನ್ನು ನಾನು ತಗೋಬೇಕು ಅಂತ ನೀವು ಗೊಂದಲವಾಗಿರುವಾಗ ಅಲ್ಲಿ ಏನಾಗುತ್ತೆ, ಆಗ ನಿಮ್ಮ ಒಳ ಮನಸ್ಸಿನಿಂದ ಒಂದು ಧ್ವನಿ, ಆಂತರಿಕ ಶಬ್ದ ಅಂತಲೂ ಹೇಳ್ತಾರೆ. ಆ ಒಂದು ಶಬ್ದ ಏನು ಹೇಳುತ್ತೆ, ಹಾಂ ಇದು ಸರಿ, ಈ ನಿರ್ಧಾರ ಸರಿಯಾಗಿದೆ. ಆ ನಿರ್ಧಾರ ನಿಮಗೆ ತಟ್ಟಂತ ಯೋಚನೆ ಬರುತ್ತೆ ಒಳ ಮನಸ್ಸಿನಿಂದ, ಹಾಂ ಇದು ಸರಿಯಾಗಿದೆ, ಇದನ್ನು ಮಾಡ್ಬೋದು ಅಂತ ಬರುತ್ತಲ್ಲ. ತಟ್ಟಂತ ಏನು ಬರುತ್ತಲ್ಲ, ಅದು ನಾವು ತಗೊಂಡಿರೋ ನಿರ್ಧಾರ ಆಗಿರಲ್ಲ. ನಮ್ಮ ಪೂರ್ವಜರು ನಮ್ಮ ಮನಸ್ಸಿನೊಳಗಡೆ ಹಾಕಿರೋ ಒಂದು ನಿರ್ಧಾರ ಆಗಿರುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಒಂದು ಆತ್ಮದಲ್ಲಿ ಒಂದಾಗಿ ಇದೇ ನಿರ್ಧಾರನ ತಗೋ ಅಂತ. ಆ ನಿರ್ಧಾರ ಪಟ್ಟಂತ ಫ್ಲ್ಯಾಶ್ ಆಗುತ್ತೆ ನಮಗೆ. ಓಕೆ, ನಮಗನ್ಸುತ್ತೆ ನಾವೇ ಆ ನಿರ್ಧಾರನ ತೊಗೊಂಡಿದ್ದೀವಿ ಅಂತ, ಆದರೆ ಅದನ್ನು ನಾವು ತೊಗೊಂಡಿರೋದಲ್ಲ. ಪಟ್ಟಂತ ಏನು ಆನ್ಸರ್ ಬರುತ್ತೆ ನಮ್ಮ ಒಳ ಮನಸ್ಸಿನಿಂದ, ಅದು ನಮ್ಮ ಪೂರ್ವಜರು ಇದನ್ನು ಮಾಡು, ಇದು ಸರಿಯಾಗಿರುತ್ತೆ, ಈ ನಿರ್ಧಾರ ತಗೋ, ಇದು ಸರಿಯಾಗಿರುತ್ತೆ. ಓಕೆ, ಆ ಥರ ಉತ್ತರನ ಅವರು ಕೊಡ್ತಾರೆ. ಇದ್ರ ಮುಖಾಂತರನೂ ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೊನೆ ಸಂಕೇತ, ನೀವು ತುಂಬ ಕಷ್ಟದಲ್ಲಿದ್ದಾಗ, ಆವಾಗ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾರೆ. ಓಕೆ, ತುಂಬ ಕಷ್ಟದಲ್ಲಿ ಸಿಲ್ಕಾಕಿಕೊಂಡಿರ್ತೀರ, ಆಗ
ಹಿರಿಯರೇ ಆಗಿರಲಿ, ನಮ್ಮ ವಯಸ್ಸಿನವರೇ ಆಗಿರಲಿ, ಚಿಕ್ಕವರೇ ಆಗಿರಲಿ, ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಓಕೆ, ಆ ಸಹಾಯ ಮಾಡೋದು ಬೇರೆ ಯಾರೂ ಅಲ್ಲ, ನಮ್ಮ ಪೂರ್ವಜರು. ಅಲ್ಲೂ ಕೂಡ ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಆಲ್ರೌಂಡರ್ ಕೆಲಸ ಅವರು ನಮಗೆ ಮಾಡ್ತಾಯಿರ್ತಾರೆ. ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ, ಯಾವ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ, ಇವತ್ತು ಹೇಳಿರೋ ಈ ಸಂಕೇತಗಳಲ್ಲಿ ಇವೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇದ್ದಾವೆ. ನೀವು ನಿಮ್ಮ ಲವ್ಡ್ ಒನ್ಸನ್ನು ಕಳ್ಕೊಂಡಿದ್ದೀರಾ. ಓಕೆ, ಕಳ್ಕೊಂಡು ಆದಮೇಲೆ ಈ ಎಲ್ಲ ಸಂಕೇತಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ದಾವೆ ಅಂದರೆ 101% ಪಕ್ಕಾ ಇದು ಬೇರೆ ಯಾರೂ ಮಾಡ್ತಾ ಇರೋದಲ್ಲ, ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪೂರ್ವಜರು ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಆಮೇಲೆ ಇನ್ನು ಕೆಲವರು ನನ್ನ ವಿಡಿಯೋ ನೋಡದೇ ಇರೋರು ಕ್ವಶನ್ ಕೇಳ್ತಾರೆ, ನಾವು ಆತ್ಮನ ಕರೆಸಿ ಮಾತಾಡಬೇಕಾದ್ರೆ ಮೇಡಮ್ ಅವ್ರದ್ದೇ ಧ್ವನಿ ಇರುತ್ತಾ, ಅವರೇ ಇರ್ತಾರಾ ಅಂತ ಕೇಳ್ತಾರೆ. ಅವ್ರದ್ದೇ ಧ್ವನಿ ಇರುತ್ತೆ, ಅವರೇ ಇರ್ತಾರೆ. ಈಗ ಜಸ್ಟ್ ಅವರು ಪ್ರೆಸೆಂಟಲ್ಲಿ ಹೆಂಗಿದ್ರಲ್ಲ, ಇತ್ತೀಚೆಗೆ ಅವರು ಹೆಂಗಿದ್ರೋ ಅದೇ ರೂಪದಲ್ಲಿ ಅವರು ಬಂದಿರ್ತಾರೆ. ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರ್ತೀರ ಅವರಿಗೆಲ್ಲ ಭೇಟಿ ಆಗ್ತಾರೆ. ಓಕೆ, ಭೇಟಿ ಆಗ್ತಾರೆ ಅಂದ್ರೇನು, ಯಾರು ಮಾತಾಡ್ತಾ ಇರ್ತೀರಲ್ಲ ಅವ್ರಿಗೆ ಮಾತ್ರ ಇದೆಲ್ಲ ಕಾಣಿಸ್ತಾ ಇರುತ್ತೆ. ಅವ್ರು ಯಾರನ್ನ ಭೇಟಿ ಆಗ್ತಾ ಇದ್ದಾರೆ, ಯಾರ ಜೊತೆ ಏನು ಮಾತಾಡ್ತಾ ಇದ್ದಾರೆ, ಅದೆಲ್ಲ ಯಾರು ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ತೀರಾ ಅವರಿಗೆ ಕೇಳಿಸ್ತಾನೂ ಇರುತ್ತೆ, ಕಾಣಿಸ್ತಾನೂ ಇರುತ್ತೆ. ಓಕೆ, ಇದನ್ನು ನಾವು ಅಲ್ಲೇ ಬರಬೇಕಾ ಸೆಷನ್ ತೊಗೊಳೋದಕ್ಕೆ ಅಂತ ಕೇಳ್ತಾರೆ. ಇಲ್ಲೂ ಬರಬೇಕಾಗಿಲ್ಲ, ನೀವು ಆನ್ಲೈನ್ ಸೆಷನ್ ಕೊಡ್ತೀವಿ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಅವ್ರ ಜೊತೆ ಮಾತಾಡ್ಬೋದು. 2.5-3 ಗಂಟೆ ಕಾಲ ಇರುತ್ತೆ, ಅಥವಾ 1.5 ಅವರಿಂದ 2 ಗಂಟೆ ಒಳಗಡೆನೂ ಇದು ಸೆಷನ್ ನಾವು ಕೊಡ್ತೀವಿ. ಆ ಆತ್ಮ ಬಂದು ಎಷ್ಟೋ ತನಕ ಮಾತಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಧ ಗಂಟೆನೂ ಮಾತಾಡ್ಬೋದು, ಅರ್ಧ ಗಂಟೆ ಮೇಲೆ ಮಾತಾಡ್ಬೋದು. ಓಕೆ, ಇನ್ನು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ, ಲೈಫಲ್ಲಿ ತುಂಬ ಸಮಸ್ಯೆಗಳಿದೆ ಅಂದರೆ A to Z ಪ್ರಾಬ್ಲಮ್ಸ್ಗೂ ಇಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಅಕಾಸಿಕ್ ತಗೋಬೇಕು ಅಂದರೆ ಅಕಾಸಿಕ್ ನೋಡ್ಕೋಬೋದು, ರೀಡ್ ಮಾಡ್ಕೋಬೋದು. ಇಲ್ಲಿ ಪಾಸ್ಟ್ ಲೈಫಲ್ಲಿ ಹೋಗಿ ನೋಡಬೇಕು, ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಈ ಜನ್ಮದಲ್ಲಿ ನಡೀತಾ ಇರೋ ಕಷ್ಟಗಳಿಗೆ ಪರಿಹಾರ ಬೇಕಾದರೆ, ಏನೇ ಆಗಲಿ ಯಾವುದೇ ಸಮಸ್ಯೆಗೂ ನಿಮಗೆ ಪರಿಹಾರ ಸಿಗುತ್ತೆ. ಆಮೇಲೆ ನಾವು ಕ್ಲಾಸಸ್ನೂ ಕೊಡ್ತೀವಿ. ಇವಾಗ ನಾವು ಮಾಡ್ತೀವಲ್ಲ, ಯಾವ ಕ್ಲಾಸ್ ಬೇಕಾದರೂ ನೀವು ತಗೋಬೋದು. ಓಕೆ, ಥರ್ಡ್ ಐ ಆ್ಯಕ್ಟಿವೇಶನ್, 7 ಚಕ್ರ ಕ್ಲಾಸ್, ಏಂಜಲ್ ಕನೆಕ್ಷನ್ ಮಾಡೋ ಕ್ಲಾಸನ್ನು ತೊಗೋಬೋದು, ಅವರ ರೀಡಿಂಗ್ ಕ್ಲಾಸ್ ತೊಗೋಬೋದು, ಅಕಾಸಿಕ್ ಕೋರ್ಸ್ ಮಾಡ್ಬೋದು, ಆ್ಯಂಡ್ PLR ಕೋರ್ಸ್ನು ನೀವು ತೊಗೋಬೋದು. ಓಕೆ, ಎಲ್ಲ ಕ್ಲಾಸಸ್ನು ನಾವಿಲ್ಲಿ ಹೇಳ್ಕೊಡ್ತೀವಿ. ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.